ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಸಂಗತಿಗಳು ಸಾಮಾನ್ಯ ಘಟನೆಗಳ ಸರಮಾಲೆ ಅಲ್ಲ. ಇದು ಒಂದು ಗುಪ್ತ ಶಕ್ತಿಯ ಸೂಚನೆ. ನೀವು ಇತ್ತೀಚೆಗೆ ಅನುಭವಿಸುತ್ತಿರುವ ಅಶಾಂತಿ, ಮನಸ್ಸಿನ ಗೊಂದಲ, ನಿರ್ಧಾರಗಳಲ್ಲಿ ತಡಕಾಡೋದು, ಇವೆಲ್ಲವೂ ನಿಮ್ಮ ಭಾಗ್ಯ ತಿರುವು ಪಡೆಯುವ ಮುನ್ನದ ಸಂಕೇತಗಳು. ನೀವು ಯಾರನ್ನೋ ತುಂಬ ನಂಬಿದ್ದೀರಿ, ಆದರೆ ಈಗ ಅವರ ನಡೆ ನಿಮಗೆ ಸಂಶಯ ಮೂಡಿಸ್ತಾ ಇದೆಯಾ? ನೀವು ಮಾಡಿದ ಒಳ್ಳೆಯತನಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ವಾ? ಹಾಗಂತ ನಿಮಗೆ ಬೇಸರ ಆಗಿದೆಯಾ? ಹಾಗಿದ್ರೆ ಈ ಸಂದೇಶವನ್ನು ತುಂಬ ಗಮನದಿಂದ ಕೇಳಿ. ಮುಂದಿನ 7 ದಿನಗಳು ನಿಮ್ಮ ಜೀವನದಲ್ಲಿ ಅಚ್ಚರಿಯ ಬದಲಾವಣೆಗಳನ್ನು ತರಲಿವೆ. ಆದರೆ ಅದರ ಮೊದಲು ಒಂದು ಗಾಢ ಪರೀಕ್ಷೆ ನಿಮ್ಮ ಮುಂದೆ ನಿಲ್ಲಲಿದೆ. ರಾಹು ಮತ್ತು ಬುಧನ ಸಂಯೋಗ ನಿಮ್ಮ ಚಿಂತನೆಗೆ ಗೊಂದಲವನ್ನು ತರಬಹುದು. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವನ್ನು 2 ಬಾರಿ ಯೋಚಿಸಬೇಕಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮಾತುಗಳು ಹೆಚ್ಚು ಶಕ್ತಿಯುತವಾಗಿರುತ್ತೆ. ಒಂದು ತಪ್ಪು ಪದವು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ಮೌನ ಮತ್ತು ಸಹನೆ ನಿಮ್ಮ ರಕ್ಷಣೆಯಾಗಿರುತ್ತೆ. ನಿಮ್ಮ ಸುತ್ತಲಿನ ಕೆಲವು ವ್ಯಕ್ತಿಗಳ ನಿಜ ಸ್ವರೂಪ ಈಗ ನಿಮ್ಮ ಮುಂದೆ ಬರುತ್ತೆ. ನೀವು ಯಾರನ್ನು ನಂಬಬೇಕು, ಯಾರಿಂದ ದೂರ ಆಗಬೇಕು ಎಂಬುದು ಸ್ಪಷ್ಟವಾಗುತ್ತೆ. ಇದು ನಿಮಗೆ ನೋವು ಕೊಡಬಹುದು, ಆದರೆ ಇದೇ ನಿಮ್ಮ ಆತ್ಮಶಕ್ತಿಯನ್ನು ಎಬ್ಬಿಸುವ ಸಮಯ. ಈ ಸಮಯದಲ್ಲಿ ನೀವು ಧ್ಯಾನ ಮತ್ತು ಪ್ರಾರ್ಥನೆಗೆ ಹೆಚ್ಚು ಮಹತ್ವ ಕೊಡಿ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಹನುಮಂತನ ಆರಾಧನೆ ನಿಮ್ಮ ಭಯ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತೆ. ಹನುಮಾನ್ ಚಾಲಿಸ ಪಠಿಸೋದು ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ತುಂಬುತ್ತೆ. ಬುಧವಾರದಂದು ಗಣಪತಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಅಡಚಣೆಗಳು ಕಡಿಮೆಯಾಗುತ್ತೆ. ನಿಮ್ಮ ಕೆಲಸಗಳಲ್ಲಿ ನಿಂತಿದ್ದ ಪ್ರಗತಿ ಮತ್ತೆ ಆರಂಭವಾಗುತ್ತೆ. ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಪರಿಹಾರ ಕಾಣುತ್ತೆ. ನೀವು ನಿರೀಕ್ಷಿಸಿದ ಒಂದು ಅವಕಾಶ ನಿಮ್ಮ ಬಾಗಿಲು ತಟ್ಟುತ್ತೆ, ಆದರೆ ಅದನ್ನು ಗುರುತಿಸೋದಕ್ಕೆ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿ ಪ್ರವೇಶಿಸುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸ್ತಾನೆ, ನಿಮ್ಮೊಳಗಿನ ಗೊಂದಲವನ್ನು ಶಾಂತಗೊಳಿಸ್ತಾನೆ. ಫ್ರೆಂಡ್ಸ್, ನಿಮ್ಮ ಶತ್ರುಗಳು ಈಗ ನಿಮ್ಮ ವಿರುದ್ಧ ಯೋಜನೆ ಮಾಡ್ತಾ ಇದ್ರೂ ಕೂಡ ಗ್ರಹಗಳ ಅನುಗ್ರಹದಿಂದ ಅವರು ಯಶಸ್ವಿ ಆಗೋದಿಲ್ಲ. ನೀವು ಸಹನೆ ಇಟ್ಟರೆ ಜಯ ನಿಮ್ಮದೇ ಆಗಿರುತ್ತೆ. ಆದರೆ ಒಂದು ಪ್ರಮುಖ ಸೂಚನೆ, ಈ ಸಮಯದಲ್ಲಿ ಯಾರಿಗೂ ನಿಮ್ಮ ಯೋಜನೆಗಳನ್ನು ಹೇಳಬೇಡಿ. ನಿಮ್ಮ ಕನಸುಗಳನ್ನು ನಿಮ್ಮೊಳಗೆ ಉಳಿಸಿಕೊಳ್ಳಿ. ಸಮಯ ಬಂದಾಗ ಅವು ಸ್ವತಃ ಫಲವನ್ನು ಕೊಡುತ್ತೆ. ಅಹಂಕಾರದಿಂದ ದೂರ ಇದ್ಬಿಡಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಎಲ್ಲ ಬದಲಾವಣೆಗಳು ಏನಿದೆ ಅವೆಲ್ಲ ಕೂಡ ನಿಮ್ಮ ಒಳಿತಿಗಾಗಿ ಆಗ್ತಾ ಇರುತ್ತೆ. ಕೊನೆಗೆ ಒಂದು ಸತ್ಯ, ನೀವು ಅನುಭವಿಸುತ್ತಿರುವ ಕಷ್ಟಗಳು ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ರೂಪಿಸೋದಕ್ಕೆ ಬಂದಿವೆ. ಸಿದ್ಧರಾಗಿ, ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ಎಲ್ಲರೂ ಕೂಡ ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.